ನನ್ನನ್ನು ಸೇರಲು. ಬಿಗ್ ಬಾಸ್ ಅಲ್ಲಿ ಬೆಳಿಗ್ಗೆ ಒಂದು ಪ್ರೋಮೋ ಬಿಟ್ಟಿದ್ರು, ವಿಲ್ಲನ್ ಬಂದಾಯ್ತು ಭಯ ಶುರುವಾಯ್ತು ಅಂತ ಅಂದ್ಬಿಟ್ಟು. ಈಗ ಸ್ಪರ್ಧಿಗಳು ಎಲ್ಲರೂ ಕೂಡ ಎದ್ದಿದ್ದಾರೆ. ಈಗ ವೇಕಪ್ ಸಾಂಗ್ ಬಂದ್ಬಿಟ್ಟು ಇಲ್ಲಿ ತಂಗಾಳಿಯಲ್ಲಿ ನಾನು ತೇಲಿ ಬಂದೆ ಸಾಂಗ್ ಹಾಕಿದ್ದಾರೆ. ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಖುಷಿ ಪಡ್ತಾ ಇದ್ದಾರೆ. ಆದರೆ ಚೈತ್ರಾ ಕುಂದಾಪುರ ಅವರು ಸಿಕ್ಕಾಪಟ್ಟೆಯಲ್ಲಿ ಭಯ ಬೀಳ್ತಾ ಇದ್ದಾರೆ. ಅದ್ರ ಜೊತೆಗೆ ಎಲ್ರಿಗೂ ಕೂಡ ಖುಷಿಯಾಗಿರೋದೇನಪ್ಪ ಅಂತಂದರೆ ಒಂದು ಗೋಸ್ಟ್ ಕಾನ್ಸೆಪ್ಟು ತುಂಬಾ ಚೆನ್ನಾಗಿದೆ. ಯಾಕಂದರೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಬೇಕು ಅಂತಂದ್ಬಿಟ್ಟು ಇಲ್ಲಿ ಸಖತ್ ಎಲ್ಲರೂ ಕೂಡ ಎಕ್ಸೈಟ್ ಆಗಿ ಇದ್ದಾರೆ. ಅದರಲ್ಲೂ ಕೂಡ ಇಲ್ಲಿ ರಕ್ಷಿತಾ ಅವರಂತೂ ನನಗಂತೂ ಈ ಒಂದು ಗೋಸ್ಟ್ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ. ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳ್ತಾರೆ. ಅಂದರೆ ಎಲ್ಲರೂ ಇವಾಗ ಸದ್ಯ ಈ ಒಂದು ಕಾನ್ಸೆಪ್ಟು ಏನಿದೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಗೋಸ್ಟಲ್ಲಿ ಇವಾಗ ಮಂತ್ರವಾದಿ ಈ ರೀತಿಯಾಗಿ ಬರುತ್ತಲ್ವಾ, ಅದಕ್ಕೋಸ್ಕರ ಇಲ್ಲಿ ಮಂತ್ರವಾದಿ ಬಂದ್ಬಿಟ್ಟು ರಘು ಅವರು ಅಂತ ಅಂದ್ಬಿಟ್ಟು ಇಲ್ಲಿ ರಜತ್ ಅವರು ಹೇಳ್ತಾರೆ. ರಕ್ಷಿತಾ ಅವರು ಕುಟ್ಟಿ ಸೈತಾನ್ ಅಂತ ಅಂದ್ಬಿಟ್ಟು ಗಿಲ್ಲಿ ಅವರು ರಜತ್ ಅವರು ಇಲ್ಲಿ ಕಾಮಿಡಿ ಮಾಡ್ತಾರೆ. ಮತ್ತೆ ಇಲ್ಲಿ ಆರಾಮಾಗಿ ಗೊತ್ತು ಇಲ್ಲಿ ಧ್ರುವಂತವ್ರಂತೂ ಸಖತ್ತಾಗಿ ಕಾಣಿಸ್ಕೊಂತಾರೆ ಈ ಒಂದು ಕ್ಯಾರೆಕ್ಟರ್. ಯಾಕಂತಂದ್ರೆ ಅವ್ರಿಗೆ ಹೇಳೋದೇ ಬೇಕಾಗಿಲ್ಲ, ಅವ್ರು ಯಾವಾಗಲೂ ಕೂಡ ಅದೇ ರೀತಿ ಮಾಡ್ತಾನೆ ಇರ್ತಾರೆ. ಅಂದರೆ ಈ ಥರ ಸೈತಾನ್ ಥರ ಆಡ್ತಾನೆ ಇರ್ತಾರಲ್ವಾ, ಮತ್ತು ಗೋಸ್ಟ್ ಥರ ಮತ್ತು ವಿಲ್ಲನ್ ಥರನೇ ಇಲ್ಲಿ ಕಾಣಿಸ್ಕೊತಿರ್ತಾರೆ. ವಿಲ್ಲನ್ ಅನ್ನೋಕ್ಕಿಂತ ಇಲ್ಲಿ ಗೋಸ್ಟ್ ಥರ ಸಖತ್ತಾಗಿ ಕಾಣಿಸ್ತಾರೆ. ಇಲ್ಲಿ ಅದನ್ನೇ ಗಿಲ್ಲಿಯವರು ಕೂಡ ಇಲ್ಲಿ ಹೇಳ್ತಾರೆ. ಈ ಒಂದು ಕಾನ್ಸೆಪ್ಟು ರಕ್ಷಿತಾ ಅವ್ರಿಗೆ ಧ್ರುವಂತವ್ರಿಗೆ ಸಖತ್ತಾಗಿ ಸೂಟ್ ಆಗುತ್ತೆ. ಇದರಲ್ಲಿ ನಮ್ಗಳ್ದು ಏನು ಕೂಡ ಪಾತ್ರ ಇಲ್ಲ, ಇವರಿಬ್ಬರು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಕಾಮಿಡಿಯಾಗಿ ಇಲ್ಲಿ ಮಾತಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈಗ ಬಿಗ್ ಬಾಸ್ ಮನೆ ಇವಾಗ ಡೆವಿಲ್ ಹೌಸ್ ಕೂಡ ಇಲ್ಲಿ ಆಗಿದೆ. ಅಂದರೆ ಈಗ ಗೋಸ್ಟ್ ಏನಂತಿದೆ ಎಲ್ಲ ಕೂಡ ಅರೇಂಜ್ಮೆಂಟ್ ಸಖತ್ತಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಆದರೆ ಈ ಒಂದು ಕಾನ್ಸೆಪ್ಟು ಯಾವ ರೀತಿ ಹೋಗುತ್ತೆ ಅಂತ ಇಲ್ಲಿ ನೋಡಬೇಕಿದೆ. ಇಲ್ಲಿ ಚೈತ್ರ ಅವರು ಸಿಕ್ಕಾಪಟ್ಟೆ ಭಯ ಆಗಿದೆ, ಅವ್ರ ಫೇಸಲ್ಲೇ ಗೊತ್ತಾಗ್ತಿದೆ. ಇನ್ನು ಎಲ್ಲರೂ ಕೂಡ ಎದ್ದಿದ ತಕ್ಷಣ ಡ್ಯಾನ್ಸ್ ಅಂತೂ ಸೂಪರಾಗಿ ಇಲ್ಲಿ ಮಾಡಿದ್ರು. ಅಂದರೆ ಇವಾಗ ಪರಕಾಯ ಪ್ರವೇಶ ಅಂತ ಹೇಳ್ತಾರೆ. ಇನ್ನು ಕಾನ್ಸೆಪ್ಟ್ ಏನು ಅಂತ ಅವ್ರಿಗೆ ಗೊತ್ತಾಗಿಲ್ಲ, ಬಟ್ ಡೆವಿಲ್ ಹೌಸ್ ಅಂತ ಗೊತ್ತಾಗಿದೆ. ಇಲ್ಲಿ ಕಾವ್ಯ ಅವರು ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ. ಮತ್ತು ಇಲ್ಲಿ ಸೂರಜ್ ಅವರು ಮತ್ತು ಇಲ್ಲಿ ರಕ್ಷಿತ್ ಅವರು ಎಲ್ರಿಗಿಂತ ಎನರ್ಜಿಯಾಗಿ ಇಲ್ಲಿ ಡ್ಯಾನ್ಸ್ ಮಾಡಿದಾರಪ್ಪ ಅಂತಂದರೆ ರಕ್ಷಿತ್ ಅವರು ಸಖತ್ತಾಗಿ ಇಲ್ಲಿ ಡ್ಯಾನ್ಸ್ ಮಾಡಿದ್ರು. ಸಾಂಗ್ ಸ್ಟಾರ್ಟ್ ಆದಾಗಿಂದ ಎಂಡ್ ಆಗೋವರೆಗೂ ಇಲ್ಲಿ ಡ್ಯಾನ್ಸ್ ಮಾಡ್ತಾನೆ ಇದ್ರು. ಸೂರಜ್ ಅವರು ಅಷ್ಟೇ ಇದಕ್ಕೆ ಸಖತ್ ಸಾಥ್ ಕೊಟ್ಟರು ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ. ಇನ್ನೂ ಕಾನ್ಸೆಪ್ಟು ಇವಾಗ ಏನು ಅಂತಂದ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲ, ಯಾರ್ಯಾರು ಯಾವ್ಯಾವ ರೀತಿ ಇಲ್ಲಿ ಪಾತ್ರ ನಿಭಾಯಿಸಬೇಕು ಅಂತಂದ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಬಿಗ್ ಬಾಸ್ ಹೇಳ್ತಾರೆ. ಸದ್ಯ ಈಗ ಮನೆ ನೋಡ್ಬಿಟ್ಟು ಎಲ್ಲರೂ ಕೂಡ ಈಗ ಗೋಸ್ಟ್ ಏನು ಕೊಟ್ಟಿದ್ದಾರೆ ಕಾನ್ಸೆಪ್ಟ್ ಚೆನ್ನಾಗಿ ಮಾಡೋಣ ಅಂತಂದ್ಬಿಟ್ಟು ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಕಾನ್ಸೆಪ್ಟ್ ತುಂಬಾನೇ ಚೆನ್ನಾಗಿ ಬಂದರೆ ತುಂಬಾನೇ ಚೆನ್ನಾಗಿರುತ್ತೆ. ಸ್ವಲ್ಪ ಪರ್ಸ್ನಲ್ ಆಗಿ ತೊಗೊಳೋಕ್ಕಿಂತ ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಂಡು ಆಟ ಆಡಿದ್ರೆ ಚೆನ್ನಾಗಿರುತ್ತೆ. ಅದರಲ್ಲೂ ಕೂಡ ಅಶ್ವಿನಿ ಅವರಂತೂ ಸಾಂಗ್ ಹಾಕಿ ಆಫ್ ಆದರೂ ಕೂಡ ಇಲ್ಲಿ ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡ್ತಿದ್ರು. ಎಲ್ಲರೂ ಕೂಡ ಸಾಂಗ್ಗೆ ಇಲ್ಲಿ ಬಂದು ಡ್ಯಾನ್ಸ್ ಆಡಿದ್ರೆ ಇಲ್ಲಿ ಅವರೊಬ್ಬರೇ ಮಲ್ಕೊಂಡು ಆರಾಮಾಗಿ ನಿದ್ದೆ ಮಾಡ್ತಿದ್ರು. ಕಾನ್ಸೆಪ್ಟ್ನ ಏನು ಅಂತ ಕೆಲವೊಬ್ರು ಅರ್ಥ ಮಾಡಿಕೊಂಡು ಆಡಿದ್ರೆ ನೋಡೋಕ್ಕಂತೂ ಮಸ್ತ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಸೊ ವೀಕ್ಷಕರೇ, ಸದ್ಯ ಈಗ ಬಿಗ್ ಬಾಸ್ ಮನೆ ಡೆವಿಲ್ ಹೌಸ್ ಗೋಸ್ಟ್ ಹೌಸ್ ಆಗೋಗಿದೆ. ಈಗ ಇದರಲ್ಲಿ ಯಾರ ಪಾತ್ರನ ನೋಡೋಕ್ಕೆ ನೀವು ತುಂಬಾನೇ ಕುತೂಹಲದಿಂದ ಕಾಯ್ತಿದ್ದೀರಾ, ಮತ್ತೆ ಈ ಒಂದು ಪಾತ್ರನ ಯಾರು ತುಂಬಾ ಚೆನ್ನಾಗಿ ಮಾಡಬಹುದು ಅಂತ ಅಂದ್ಬಿಟ್ಟು ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.